ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಆಲೂ ಪರೋಟ. ಆಲೂ ಪರೋಟನ ಹೇಗೆ ಮಾಡೋದು ಅಂತ ನೀವು ಯೋಚನೆ ಮಾಡ್ತಿದ್ರೆ ಅದನ್ನ ಹೇಗೆ ಮಾಡೋದು ಅಂತ ನಾವು ತೋರಿಸ್ಕೊಡ್ತೀವಿ. ಬನ್ನಿ ರೆಸಿಪಿ ನೋಡೋಣ. ಫಸ್ಟ್ ನಾವಿಲ್ಲಿ ಪರೋಟಾಗೆ ಸ್ಟಫ್ ಮಾಡೋ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀವಿ. ಫಸ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ವಿ. ನೆಕ್ಸ್ಟು ಸಾಸಿವೆ ಸಿಡಿದ ತಕ್ಷಣ ಜೀರಿಗೆನ ಹಾಕೋತಿದ್ದೀವಿ. ಜೀರಿಗೆ ಹಾಕಿಕೊಂಡ ತಕ್ಷಣ ಕರಿಬೇವನ್ನು ಹಾಕೋತಿದ್ದೀವಿ. ನೆಕ್ಸ್ಟು ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿನ ತುಂಬ ಚಿಕ್ಕದಾಗಿ ಹೆಚ್ಕೋಬೇಕಾಗತ್ತೆ, ಇಲ್ಲಾಂದರೆ ಪರೋಟ ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಚಿಕ್ಕದಾಗಿ ಹೆಚ್ಕೊಳ್ಳಿ. ಹಸಿಮೆಣಸಿನಕಾಯಿಯನ್ನು ಕೂಡ ತುಂಬ ಚಿಕ್ಕದಾಗಿ ಹೆಚ್ಕೋಬೇಕು. ನೆಕ್ಸ್ಟು ಶುಂಠಿಯನ್ನು ಹಾಕೋತಿದ್ದೀವಿ. ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮಾತ್ರ ತುಂಬ ಚಿಕ್ಕದಾಗಿ ಹೆಚ್ಕೋಬೇಕಾಗತ್ತೆ. ನೆಕ್ಸ್ಟು ಸ್ವಲ್ಪ ಅರಿಶಿನ ಹಾಕೋತಿದ್ದೀವಿ. ಗರಂ ಮಸಾಲ ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕೋತಿದ್ದೀವಿ. ನೀವು ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ಕೋಬೋದು. ನೆಕ್ಸ್ಟು ನಾವು ಮ್ಯಾಶ್ ಮಾಡ್ಕೊಂಡಿರೋ ಪೊಟ್ಯಾಟೋಸ್ನ ಹಾಕೋತಿದ್ದೀವಿ. ಮ್ಯಾಶ್ ಮಾಡಿಟ್ಕೊಂಡಿರೋ ಪೊಟ್ಯಾಟೋಸ್ಗೆ ನಾವು ಅಲ್ಲೇ ಉಪ್ಪನ್ನು ಸೇರಿಸಿರೋದ್ರಿಂದ ಈ ಪಲ್ಯ ಸ್ಟಫ್ ಮಾಡೋದೇನಿದೆಯೋ ಅದಕ್ಕೆ ನಾವು ಮತ್ತೆ ಉಪ್ಪನ್ನು ಸೇರಿಸ್ಕೋತಾ ಇಲ್ಲ. ಸೊ ಅದಕ್ಕೆ ಬೇಯಿಸ್ಬೇಕಾದ್ರೆ ಉಪ್ಪನ್ನು ಹಾಕ್ಕೊಳ್ಳಿ. ಅದನ್ನು ಟೇಸ್ಟ್ ನೋಡಿ ಇನ್ನೂ ಸ್ವಲ್ಪ ಉಪ್ಪು ಬೇಕು ಅಂದರೆ ಮ್ಯಾಶ್ ಮಾಡಬೇಕಾದ್ರೆ ಆಲೂಗಡ್ಡೆಗೆ ಉಪ್ಪನ್ನು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ಸ್ವಲ್ಪ ಹೊತ್ತು ಆರೋಕ್ಕೆ ಬಿಡಬೇಕು. ನೆಕ್ಸ್ಟು ನಾವಿಲ್ಲಿ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ವಿ. ಇದಕ್ಕೆ ಗೋಧಿ ಹಿಟ್ಟು, ಎಣ್ಣೆ, ಉಪ್ಪು ಹಾಗೂ ನೀರು ಹಾಕ್ಕೊಂಡಿಟ್ಕೊಂಡಿದ್ವಿ. ನೋಡಿ, ಈ ರೀತಿ ಒಂದು ಒದ್ದೆ ಬಟ್ಟೆಯಿಂದ ಗೋಧಿ ಹಿಟ್ಟನ್ನು ಕಲಸಿ ಸಾಫ್ಟ್ ಆಗಿರಬೇಕು ಅಂತ ಈ ರೀತಿ ಒದ್ದೆ ಬಟ್ಟೆ ಹಾಕಿಟ್ಕೋಬೇಕು. ನೀವು ಲಟ್ಸ್ಬೇಕಾದ್ರೂ ಕೂಡ ಈ ರೀತಿ ಒದ್ದೆ ಬಟ್ಟೆನ ಹಾಕ್ಕೊಂಡೇ ಇಟ್ಕೋಬೇಕು, ಇಲ್ಲ ಅಂದರೆ ಪರೋಟ ಡ್ರೈ ಆಗುತ್ತೆ. ನೋಡಿ, ಒಂದೊಂದಾಗಿ ತೊಗೋಬೇಕಾದ್ರೂ ಕೂಡ ಈ ರೀತಿ ಬಟ್ಟೆ ಮುಚ್ಚಿ ಅದನ್ನ ಇಡಬೇಕಾಗತ್ತೆ. ಈಗ ಇದನ್ನ ಸ್ವಲ್ಪ ನಾವು ಲಟ್ಸ್ಕೋತಿದ್ದೀವಿ. ನೆಕ್ಸ್ಟು ಇದನ್ನು ಸ್ಟಫ್ ಮಾಡೋಕ್ಕೆ ನಾವೇನು ಪಲ್ಯನ ಮಾಡಿಟ್ಕೊಂಡಿದ್ವೋ ಅದನ್ನ ಈ ರೀತಿ ರೌಂಡ್ ಬಾಲ್ ಆಗಿ ಮಾಡಿಟ್ಕೊಂಡಿದ್ದೀವಿ. ಅದನ್ನ ಕವರ್ ಮಾಡ್ಕೋಬೇಕು. ಈ ಡೋಯಿಂದ ಹಿಟ್ಟನ್ನು ಏನು ಕಲಸಿಟ್ಕೊಂಡಿದ್ವು ಅದರಿಂದ ಕವರ್ ಮಾಡ್ಕೊಬೇಕು. ಕಂಪ್ಲೀಟಾಗಿ ಕವರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪರೋಟ ಒಡೆಯೋ ಚಾನ್ಸಸ್ ಇರುತ್ತೆ. ನೋಡಿ, ಈ ರೀತಿ ಫಸ್ಟು ಸ್ವಲ್ಪ ಕೈಯಲ್ಲೇ ಈ ರೀತಿ ಪ್ರೆಸ್ ಮಾಡಿ ನಂತರ ಅದನ್ನ ಲಟ್ಟಣಿಗೆ ಸಹಾಯದಿಂದ ಲಟ್ಸ್ಕೋಬೇಕು. ತುಂಬ ನಾಜೂಕಾಗಿ ಇದನ್ನ ಲಟ್ಸ್ಕೋಬೇಕು, ಇಲ್ಲಾಂದರೆ ಬಿಟ್ಕೊಳ್ಳುತ್ತೆ. ನೋಡಿ, ಈ ರೀತಿ ಇದನ್ನ ಚೆನ್ನಾಗಿ ಲಟ್ಸ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದೇ ರೀತಿ ಇನ್ನೊಂದನ್ನು ಕೂಡ ನಾವು ಅದೇ ರೀತಿ ಮಾಡ್ಕೋತಿದ್ದೀವಿ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೋಬೇಕು, ಎಲ್ಲ ಕಡೆನೂ ಸೀಲ್ ಮಾಡ್ಕೋಬೇಕು. ಎಲ್ಲೂ ಕೂಡ ಒಂದು ಚಿಕ್ಕ ಜಾಗನೂ ಕೂಡ ಬಿಡದಿರೋ ಹಾಗೆ ಫೋಲ್ಡ್ ಮಾಡಿಕೊಂಡು ಕೈಯಲ್ಲೇ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಫಸ್ಟು. ಆಮೇಲೆ ಲಟ್ಟಣಿಗೆ ಸಹಾಯದಿಂದ ಇದನ್ನ ತುಂಬ ನಾಜೂಕಾಗಿ ಲಟ್ಸ್ಕೋಬೇಕಾಗತ್ತೆ. ನಾವು ಅದನ್ನು ಬಟ್ಟೆ ಮುಚ್ಚಿ ಇಟ್ಟಿರೋದ್ರಿಂದ ಎಲ್ಲೂ ಕೂಡ ಕ್ರ್ಯಾಕ್ಸ್ ಬರ್ತಿಲ್ಲ. ನೋಡಿ, ನೀವೇ ನೋಡ್ತಿದ್ದೀರ. ಪರೋಟಾಗೆ ಸೈಡಲ್ಲಿ ಎಡ್ಜಸ್ಸಲ್ಲಿ ಕ್ರ್ಯಾಕ್ಸ್ ಬರೋದನ್ನು ನೀವು ನೋಡಿರ್ತೀರ. ಇದಕ್ಕೆ ಯಾವುದೇ ರೀತಿ ಕ್ರ್ಯಾಕ್ಸ್ ಬಂದಿಲ್ಲ. ಸೊ ನೀವು ಈ ಟಿಪ್ನ ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊತೀವಿ. ನೆಕ್ಸ್ಟು ಒಂದು ತವಾಗೆ ಎಣ್ಣೆನ ಹಾಕೋತಿದ್ದೀವಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ.
ಇಲ್ಲಾಂದರೆ ಪರೋಟ ತುಂಬ ಬ್ರೌನ್ ಆಗುತ್ತೆ. ಸೊ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈಗ ಪರೋಟನ ಹಾಕ್ಕೊಂಡಿದ್ದೀವಿ. ಇದನ್ನು 1 ಮಿನಿಟ್ ಹಾಗೇ ಬಿಡಬೇಕು, ಸ್ವಲ್ಪ ಬೇಯೋ ತನಕ, ಇಲ್ಲಾಂದರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹಾಗೆ ಹೆಲ್ದಿ ಕೂಡ. ನೀವು ಯಾವುದೇ ಚಟ್ನಿನ ಮಾಡಲೇಬೇಕು ಅಂತ ಏನಿಲ್ಲ. ಆರಾಮಾಗಿ ಇದನ್ನು ಮಾಡಿಕೊಂಡ್ರೂ ಕೂಡ ತುಂಬ ಟೇಸ್ಟಿಯಾಗಿ ಇರುತ್ತೆ. ಇದನ್ನು ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕೋತಾ ಇರಿ, ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತೆ. ನೋಡಿ ಈ ರೀತಿ ಬ್ರೌನ್ ಆಗಿ ಇರಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋತಾ ಹೋಗಬೇಕು. ಇದೇ ರೀತಿ ಇನ್ನೊಂದು ಪರೋಟಾನ ಕೂಡ ನಾವು ಮಾಡ್ಕೊಂಡ್ವಿ. ನಾವಿಲ್ಲಿ ಪಕ್ಕಾ ಗೋಧಿ ಹಿಟ್ಟನ್ನೇ ಬಳಸ್ಕೊಂಡಿದ್ದೀವಿ. ಮೈದಾ ಹಿಟ್ಟಲ್ಲೂ ಕೂಡ ಇದನ್ನು ಮಾಡ್ಬೋದು, ಬಟ್ ಹೆಲ್ತ್ ಕನ್ಸರ್ನ್ಸಿಂದ ನಾವು ಗೋಧಿ ಹಿಟ್ಟನ್ನು ಬಳಸ್ಕೊಂಡಿದ್ದೀವಿ. ನೋಡಿ ಈ ರೀತಿ ಅದನ್ನ ಪ್ರೆಸ್ ಮಾಡಬೇಕಾಗತ್ತೆ, ಆವಾಗ ಪರೋಟ ಚೆನ್ನಾಗಿ ಬರುತ್ತೆ. ನಾವೀಗ ಪರೋಟನ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾವಿದನ್ನು ತೆಂಗಿನಕಾಯಿ ಚಟ್ನಿಯ ಜೊತೆ ಸರ್ವ್ ಮಾಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪರೋಟ. ನೀವು ಕೂಡ ಟ್ರೈ ಮಾಡಿ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಒಳ್ಳೆ ರೆಸಿಪೀಸ್ ನಮ್ಮ ಚಾನಲ್ನಲ್ಲಿ ಅವೈಲೇಬಲ್ ಇದೆ, ಅದನ್ನು ಕೂಡ ನೋಡಿ ಅಂತ ಕೇಳ್ಕೊತೀವಿ. ಇದೇ ರೀತಿ ಬೇರೆ ರೆಸಿಪೀಸ್ನ ನಾವು ಟ್ರೈ ಮಾಡ್ತೀವಿ. ನಿಮಗೆ ಯಾವ ರೆಸಿಪೀಸ್ ಬೇಕು ಅಂತ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.